ಪಶ್ಚಿಮ ರಾಷ್ಟ್ರಗಳ ಯುದ್ಧದ ನಂತರದಲ್ಲಿ ಆಗಿರ್ತಕ್ಕಂತಹ ಅನಿಲ ಬಿಕ್ಕಟ್ಟು ಸಿಲಿಂಡರ್ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಸದ್ಯ ಕೇಂದ್ರ ಸರ್ಕಾರ ಒಂದು ರಿಲ್ಯಾಕ್ಸ್ ಕೊಟ್ಟಿದೆ. ಬೆಳಗಾವಿಯ ಕಡೋಲಿ ಗ್ರಾಮದಲ್ಲಿ ಗ್ಯಾಸ್ನ ಅಭಾವ. ಇಂಡಿಯನ್ ಗ್ಯಾಸ್ ಸಿಲಿಂಡರ್ ಕಚೇರಿಯ ಮುಂದೆ ಮಾರುದ್ದ ಕ್ಯೂ ನಿಂತಿದ್ದಾರೆ ಜನ. ಬಿಸಿಲನ್ನು ಲೆಕ್ಕಿಸದೆ ಸಿಲಿಂಡರ್ಗಾಗಿ ಸರತಿ ಸಾಲಿನಲ್ಲಿ ಜನ ನಿಂತು ಕಾದು ಕಾದು ಸಾಕಾಗಿದ್ದಾರೆ. ಸಿಲಿಂಡರ್ ಬುಕ್ ಮಾಡಿದ್ರೂ ಕೂಡ ಆಗ್ತಿಲ್ಲ. ಹೀಗಾಗಿ ನಾವೇ ಇಲ್ಲಿ ಬಂದು ಕೇಳ್ತಾ ಇದ್ದೀವಿ ಅನ್ನೋದು ಅವರ ಮಾತು. ಈ KYC ಮಾಡೋದಕ್ಕೆ ಸಮಸ್ಯೆ ಆಗಿದೆ ಅಂತ ಜನರು ಹೇಳ್ಕೊಳ್ತಾ ಇದ್ದಾರೆ. ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಈ KYC ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಇಲ್ಲಿವರೆಗೂ ಮಾಡ್ಕೊಂಡಿರಲಿಲ್ಲ, ಅದರ ಅಗತ್ಯತೆ ಕಾಣಿಸಿರಲಿಲ್ಲ. ಈಗ ಅದರ ಪೆಟ್ಟು ಬಿದ್ದ ಕೂಡಲೇ ಗೊತ್ತಾಗ್ತಿದೆ ಅದರ ಇಂಪಾರ್ಟೆನ್ಸ್ ಏನು ಅನ್ನೋದು. ಎಲ್ಲವನ್ನೂ ಕೂಡ ಆಯಾ ಕಾಲಕ್ಕೆ ಮಾಡಿಕೊಂಡಾಗ ಅದು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಲ್ಲ. ಅದನ್ನು ಜನ ಅರ್ಥ ಮಾಡ್ಕೊಳ್ಬೇಕಿತ್ತು. ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂಭಾಗ ಯಾವ ರೀತಿ ಕ್ಯೂ ನಿಂತಿದ್ದಾರೆ ನೋಡಿ. ಇವರೆಲ್ಲ ಬುಕ್ ಮಾಡ್ಕೊಂಡು ಬಂದು ನಿಂತಿರೋರು ಅಂತಲ್ಲ, ಇದರಲ್ಲಿ ತರಹೇವಾರಿ ಇದೆ. ಒಂದು ಬುಕ್ ಮಾಡಿ ಸುಮಾರು ದಿನಗಳಾದರೂ ಸಿಲಿಂಡರ್ ಕೊಟ್ಟಿಲ್ಲ ಅನ್ನೋದು, ಬುಕ್ಕಿಂಗ್ ಆಗ್ತಿಲ್ಲ ಅನ್ನೋದು, ಸರ್ವರ್ ಇಶ್ಯೂಸ್ ಆಗಿದೆ ಅನ್ನೋದು, ಹಲವಾರು ರೀಸನ್ಸ್ ಇದೆ. KYC ಮಾಡಿಲ್ರಿ ಇವ್ರು. ಸ್ವಲ್ಪ ಮಂದಿ ಕಟ್ಟಿಗೆ ಹಚ್ತಾರ್ರಿ ಇಲ್ಲಿ. ಅವ್ರಿಗೀಗ ಗ್ಯಾಸ್ ಸಿಗಂಗಿಲ್ಲ ಅಂದ್ರೆ ತುಂಬಿಡೋಣಂತ ಒಂದು ಬಲ. ಜಾತ್ರೆ ಅದಾವ್ರಲ್ಲ, ಈಗ 5 ಊರು ಜಾತ್ರೆ ಅದಾವ್ರ. ಲಕ್ಷ್ಮಿ 14 ತಾರೀಕಿಗೆ ಈ ಏಪ್ರಿಲ್ ಅವ್ರು ಗ್ಯಾಸ್ ಸ್ಟಾಕ್ ಮಾಡಕ್ಕೆ ನೋಡತ್ತಾರ. ಅಂಜೈತ್ರಿ ಗ್ಯಾಸ್ ಇಲ್ಲ ಅಂತ ಪಬ್ಲಿಕ್ ಆಗೈತ್ರಲ್ಲ. ಗ್ಯಾಸ್ ಬರ್ವಾತು ಅಂತ ಹಿಂಗೆ ಅಂಜಿ ಒಟ್ಟು ಗೋಡೌನ್ಕ ಬರೋದ್ರಿ. ಗ್ಯಾಸ್ ಐತ್ರಿ, ನಾವು ನಂಬರ್ ಬಂದವ್ರು ಕೊಡೋರಲ್ಲ, ನಂಬರ್ ಬರಲಿಲ್ಲ ಅಂದ್ರೆ ದುಂಬಡಿ ಹಾಕತ್ತಾರ್ರಿ. KYC ಫೋಟೋ ಹೊಡೆದು KYC ಮಾಡಿ ಅದನ್ನು ಓಕೆ ಮಾಡ್ಬೇಕ್ರಿ. ಆಮೇಲೆ ಅವ್ರದ್ದು ನಂಬರ್ ಹತ್ತೈತ್ರಿ. ಇಚ್ಛೆ ಮುಂಚೆ 6 ತಿಂಗಳ 1 ವರ್ಷ ಆತ್ರಿ ಅವ್ರನ್ನ KYC ಕರೆದ, ಯಾರೂ ಬರಲಿಲ್ಲ. ಸರ್ ನಂಬರ್ ಅಂದರೆ KYC ಈಗ ಮಾಡತ್ತಾರೆ ರೀ, ಮತ್ತು ಗ್ಯಾಸ್ ಬುಕ್ಕಿಂಗ್ ಈಗ ಚಾಲೂ ಅದಾವೆ ರೀ. ಆನ್ಲೈನ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ರೀ. ಅದು ನೀಟಾಗಿ ನಮ್ದು OTP ಬರ್ತಾ ಇಲ್ಲ ರೀ. 1 ವಾರದ ಇದೇ ಸಮಸ್ಯೆ ಇದೆ ರೀ. ಅವು ಎಷ್ಟೋ ದಿನದಿಂದ ಗ್ಯಾಸ್ ಒಬ್ಬರು ಓದಿಲ್ಲ ರೀ. ಈಗ ಎಲ್ಲರಿಗೂ ಜಾತ್ರೆ ಇದಾರೆ, 4 ಹಳ್ಳಿ ಜಾತ್ರೆ ಇದೆ ರೀ. ಈ ಕಟ್ಟನ್ಬಾವಿ, ಹಂದಿನೂರ, ಮಾಲನಟ್ಟಿ, ಬೊಂಬರ್ಗ, ದೇವಗಿರಿ ಜಾತ್ರೆ ಬಂದಿರಲ್ಲ. ಈಗ ಎಲ್ಲರಿಗೂ ಗ್ಯಾಸ್ ಎಕ್ಸ್ಟ್ರಾ ಬೇಕಾಗಿತ್ತು ರೀ. ಈಗ ಇಷ್ಟೊಂದು ಗರ್ದಿ ಆಗಿತ್ತು ರೀ. ಈಗ ಮೊದ್ಲೇನು ಕೊರತೆ ಇರಲಿಲ್ಲ ರೀ ಇಲ್ಲಿ. ಮತ್ತು ಒಂದು ಮನೆಯಾಗ 2-3 ಗ್ಯಾಸ್ ಬೇಕಾಗ್ಯಾವ ರೀ. ಮತ್ತು ಇಲ್ಲಿ ನೋಡ್ರಲ್ಲ ಒಂದು ಬುಕ್ ಮ್ಯಾಗ 1 ತಿಂಗಳಿಗೆ ಒಂದೇ ಕೊಡತ್ತಾರೆ. ಈಗ ಏನು ಸಮಸ್ಯೆ ಇಲ್ಲ ರೀ. ಗ್ಯಾಸ್ ಎಲ್ಲ ಸಿಗ್ತಾ ಸ್ಟಾಕ್ ಇದ್ದಾರೆ ಅವ್ರ ಕಡೆ. ಅದರ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ರೀ.